ವಚನಗಳು. ಸೊ ವಚನಗಳಲ್ಲಿ ನಾವೇನೇನು ನೋಡ್ತೀವಿ ಅಂದರೆ ಬಸವಣ್ಣನ ವಚನಗಳು ನೋಡ್ತೀವಿ. ನೆಕ್ಸ್ಟು ಸುಂಕದ ಬಂಕಣ್ಣ ವಚನ, ಅಕ್ಕಮಹಾದೇವಿ ವಚನ, ಒಕ್ಕಲಿಗ ಮುದ್ದಣ್ಣ, ಅಲ್ಲಮ ಪ್ರಭು ಇವರೆಲ್ಲ ವಚನ ನೋಡ್ತೀವಿ ವಚನ ಪಾಠದಲ್ಲಿ. ಬಟ್ ಈಗ ನಾನು ಬೇರೆ ಪ್ರೆಸೆಂಟ್ ಬಸವಣ್ಣ ಅವ್ರದ್ದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನು ಮಿಕ್ಕಿರೋ 3 ಜನದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ನೋಡ್ಕೊಬರೋಣ. ಬಸವಣ್ಣ ಅವ್ರದ್ದು ಮೊದಲನೇ ವಚನ. ಅಳಿಯುತ್ತಾ ಅಳಿಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟಿಯೋ. ಅಂದರೆ ಈ ವಚನದ ಏನು ಅರ್ಥ ಇದೆ ಅಂತಂದರೆ, ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ. ಕೊಳಗ ಅಂದರೆ ಇವಾಗ ನಾವೆಲ್ಲ ತೂಕ ಮಾಡಬೇಕಂದ್ರೆ ಏನು ತಕ್ಕಡಿ ಮತ್ತು ಮಿಷಿನ್ ಯೂಸ್ ಮಾಡ್ತೀರಿ. ಏನಂದರೆ ದವಸ ಧಾನ್ಯಗಳು, ಬೇಳೆಕಾಳು, ತರಕಾರಿ ಈ ಥರ ಏನಾದರೂ ತೂಕ ಮಾಡಬೇಕಾದ್ರೆ ನಾವು ತಕ್ಕಡಿ ಅಥವಾ ಮಿಷಿನ್ ಬಳಸ್ತೀವಲ್ಲ, ಅದೇ ರೀತಿ ಕೊಳಗ ಅಂತ ಅವಾಗ ಮೊದಲು ಒಂದು ವೆಯ್ಟ್ ನೋಡೋದು ಇದಿತ್ತು ಆಗಿನ ಕಾಲದಲ್ಲಿ, ಅದನ್ನು ಕೊಳಗ ಅಂತ ಕರೀತಾರೆ. ಸೊ ಇಲ್ಲಿ ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲು ಅಂದರೆ ಇವಾಗ ಒಬ್ಬ ಮನುಷ್ಯ ವೆಯ್ಟ್ ಚೆಕ್ ಮಾಡ್ತಾನೆ ಅಂದರೆ, ಇವಾಗ ಏನೋ ಒಂದು ತರಕಾರಿನೋ ಅಥವಾ ಏನೋ ಒಂದು ದವಸ ಧಾನ್ಯನೋ ವೆಯ್ಟ್ ಚೆಕ್ ಮಾಡ್ತಾರಲ್ಲ, ಆ ಒಂದು ಚೆಕ್ ಮಾಡುವಂಥ ವ್ಯಕ್ತಿ ಆಯಸ್ ಆಗ್ಬೋದು, ಅವ್ನಿಗೆ ಸುಸ್ತಾಗ್ಬೋದು. ಬಟ್ ಆ ಒಂದು ಕೊಳಗ ಅಂದರೆ ಆ ಒಂದು ಮಿಷಿನ್ ಲೈಕ್ ತಕ್ಕಡಿ ಆಗಿರ್ಬೋದು, ಏನೋ ಒಂದು ಇರುತ್ತಲ್ವ, ಆಗಿನ ಕಾಲದಲ್ಲಿ ಕೊಳಗ ಅಂತ ಕರೀತಾಯಿದ್ರು. ಸೊ ಅದು ಯಾವತ್ತಾದರೆ ಆಯಸ್ ಆಗುತ್ತಾ? ಮನುಷ್ಯ ಅದು ವೆಯ್ಟ್ ಚೆಕ್ ಮಾಡುವಂಥ ಮನುಷ್ಯ ಬೇಕಾದ್ರೂ ಆಯಸ್ ಆಗ್ಬೋದು, ಬಟ್ ಆ ಒಂದು ಕೊಳಗ ಆಯಸ್ ಆಗುವುದಿಲ್ಲ, ಸುಸ್ತಾಗಲ್ಲ ಅದಕ್ಕೆ ಅಂತ ಹೇಳ್ತಾರೆ, ಮೊದಲನೇ ಲೈನು. ನೆಕ್ಸ್ಟ್, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ಇಲ್ಲಿ ನಾವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ನಡೀತಾ ನಡೀತಾ ಮನುಷ್ಯನಿಗೆ ಸುಸ್ತಾಗುತ್ತೆ, ನಮಗೆ ಎಫೆಕ್ಟ್ ಆಗುತ್ತೆ, ನಮಗೆ ಸುಸ್ತಾಗುತ್ತೆ. ಬಟ್ಟೆ ಬಳಲುವಲ್ಲದೆ, ಬಟ್ಟೆ ಅಂದರೆ ಇಲ್ಲಿ ದಾರಿ ಅಂತ, ನಾವು ನಡ್ಕೊಂಡು ಹೋಗೋ ದಾರಿಗೆ ಸುಸ್ತಾಗುತ್ತಾ? ಇಲ್ಲ, ದಾರಿಯಾಗೇ ಇರುತ್ತೆ, ಬಟ್ ನಡ್ಕೊಂಡು ಹೋಗ ನಮಗೆ ಸುಸ್ತಾಗುತ್ತೆ. ಸೊ ಇಲ್ಲಿ ನಡೆಯುತ್ತಾ ನಡೆಯುತ್ತಾ ನಾವು ಬಳಲ್ತೀವಿ ಹೊರತು ಬಟ್ಟೆ ಬಳಲುವುದೇ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ. ಅಂದರೆ ಶ್ರವವ ಮಾಡುತ್ತಾ ಅಂದರೆ ನೀವು ಲೈಕ್ ದೇಸಿ ವರ್ಕೌಟ್ ಎಲ್ಲ ನೋಡಿರ್ಬೋದು, ಲೈಕ್ ಹನುಮಾನ್ ಗದೆ ಥರ ಇರುತ್ತಲ್ಲ ಒಂದು ದೊಡ್ಡ ಕೋಲು, ಅದನ್ನು ಹೆಂಗೆ ತಿರ್ಸ್ತಾರಲ್ಲ, ಹಿಂಗೆ ತಿರ್ಸ್ಬಿಟ್ಟು ಬಾಡಿ ಬಿಲ್ಡ್ ಮಾಡ್ತಾರೆ, ದೇಸಿ ವರ್ಕೌಟ್ ಎಲ್ಲ ಮಾಡ್ತಾರಲ್ವ. ಸೊ ಆ ಒಂದು ವರ್ಕೌಟಲ್ಲಿ ಒಂದು ಪಾತ್ರ ಹೇಳಿದ್ದಾರೆ ಇಲ್ಲಿ. ಶ್ರವವ ಮಾಡುತ್ತಾ ಅಂದರೆ ಲೈಕ್ ಜಿಮ್ ಮಾಡುತ್ತಾ ಮಾಡುತ್ತಾ ನೀವು ಬಳಲ್ತೀರ ಹೊರತು ಆ ಒಂದು ಜಿಮ್ ಮಾಡೋ ಆ ಮೆಟೀರಿಯಲ್ ಇರುತ್ತಲ್ಲ, ಆ ಮರದ್ದು ಒಂದು ಕೋಲ್ ಥರ ಇರುತ್ತಲ್ವ, ಅದಕ್ಕೇನಾದರೆ ಸುಸ್ತಾಗುತ್ತಾ? ಇಲ್ಲ, ಬಟ್ ನಿಮಗೆ ಸುಸ್ತಾಗುತ್ತೆ, ಅದಕ್ಕೆ ಸುಸ್ತಾಗಲ್ಲ ಅಂತ ಹೇಳ್ತಾರೆ ಮೂರನೇ ಲೈನಲ್ಲಿ. ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಇವಾಗ ಯಾರ್ಯಾರು ಎಲ್ಲರಿಗೂ ತೋರಿಸ್ಕೋಬೇಕು, ನಾನು ದೇವ್ರ ಹುಡುಗ, ದೇವ್ರ ಭಕ್ತ ಅಂದ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ತಾನಲ್ಲ, ಆವಾಗ ಅವನು ಬಳಲ್ತಾನೆ, ಅವನಿಗೆ ಸುಸ್ತಾಗುತ್ತೆ ಹೊರತು ಲಿಂಗಕ್ಕೆ ಯಾವತ್ತೂ ಸುಸ್ತಾಗಲ್ಲ. ಒಬ್ಬ ನಿಜವಾದ ಭಕ್ತ ಅಂತಿದ್ರೆ ಅವನು ಭಕ್ತಿಯನ್ನು ಆಳವಾಗಿ ತಗೋತಾನೆ, ಯಾವುದೇ ರೀತಿ ಅಂಧ ಭಕ್ತಕ್ಕೋಸ್ಕರ ತೋರಿಸ್ಕೋಬೇಕು ಅಂತ ಈ ಥರ ಮಾಡಲ್ಲ. ಅವನು ಆ ಥರ ಮಾಡಿದರೆ ನಿಜವನರಿಯದ ಭಕ್ತ, ನಿಜನೇ ಗೊತ್ತಿರಲ್ಲ ಆ ಥರ ಭಕ್ತ ಏನಾದರೂ ಭಕ್ತಿನ ತೋರ್ಸೋಕ್ಕೋದ್ರೆ ಅವನಿಗೆ ಸುಸ್ತಾಗುತ್ತೆ ಹೊರತು ಆ ಭಕ್ತಿ ತೋರಿಸೋಂತಹ ಲಿಂಗ ಏನಿರುತ್ತಲ್ಲ ಅದಕ್ಕೆ ಸುಸ್ತಾಗಲ್ಲ ಅಂತ. ಕೂಡಲ ಸಂಗಮ ದೇವ. ಇನ್ನೊಂದು, ಅರಸರರಿಯದ ಬಿಟ್ಟಿಯೋ ಅಂದರೆ ಅಂದರೆ ಅರಸ ಅನ್ನೋನಿಗೆ ಎಲ್ಲ ವಿಷಯ ತಿಳಿದಿರುತ್ತೆ, ಅಥವಾ ಪ್ರಜೆ ಅನ್ನೋನು ಏನು ಮಾಡ್ತಾ ಇದ್ದಾನೆ, ಏನು ಒಂದು ಸಾಧನೆ ಮಾಡ್ತಾ ಇದ್ದಾನೆ, ಅವನು ಏನು ಹಿಂಗಿದ್ದಾನೆ, ಇದನ್ನು ಅರಸ ಅನ್ನೋರು ತಿಳಿದಿರಬೇಕಾಗುತ್ತೆ. ಸೊ ಇಲ್ಲಾಂದರೆ ಆ ಮನುಷ್ಯ ಏನು ಮಾಡ್ತಾನೆ ಅನ್ನೋದು ಅರಸನಿಗೆ ತಿಳಿದಿಲ್ಲ ಅಂದರೆ ಆ ಮನುಷ್ಯ ಮಾಡಿ ಪ್ರಯೋಜನ ಏನಿಲ್ಲ, ಅವನೇ ಮತ್ತೆ ಬಳಲ್ತಾನೆ ಅನ್ನೋದನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು ನೋಡ್ತೀವಿ. ಬನ್ನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗೋಣ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿದಿತ್ತು ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನ ವಾದಡೆ ಒಡನೆ ನುಡಿವನು, ಇಮ್ಮನ ವಾದಡೆ ನುಡಿಯನು, ಕಾಣಿಯ ಸೋಲ ಅಡ್ಡಗಾಣಿಕೆಯಾಗಿಲ್ಲ, ಜಾನ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ವಚನದಲ್ಲಿ ನಮ್ಮ ಬಸವಣ್ಣವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿರ್ದು ನಮ್ಮ ಮಹಾದೇವ ಶೆಟ್ಟಿ. ಧರಣಿ ಅಂದರೆ ಭೂಮಿ, ಈ ಒಂದು ಭೂಮಿ ಮೇಲೆ ದೊಡ್ಡ ಅಂಗಡಿಯನ್ನಿಟ್ಟು ನಮ್ಮ ಮಹಾದೇವನಾದಂಥ ಶಿವ ಅವರು ಕೂತಿದ್ದಾರೆ. ಈ ಒಂದು ಭೂಮಿಯ ಮೇಲೆ ಒಂದು ಅಂಗಡಿನ ಇಟ್ಟು ಅವರು ದೇವ್ರ ಥರ ಕೂತಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಒಮ್ಮನ ವಾದಡೆ ಒಡನೆ ನುಡಿಯುವನು, ಇಮ್ಮನ ವಾದಡೆ ನುಡಿಯನು.
ಅಂದರೆ ಒಮ್ಮನವಾದನಂದರೆ ನೀನು ಡೈರೆಕ್ಟಾಗಿದ್ದು ನೀನು ಒಳ್ಳೆಯವನಾಗಿದ್ದರೆ ನೀನು ಏನು ಬೇಡ್ಕೊಂಡ್ರೂ ದೇವರು ನಿನ್ನ ಹತ್ರ ಮಾತಾಡ್ತಾನೆ, ಬೇಗ ನಿನಗೆ ರಿಪ್ಲೈ ಕೊಡ್ತಾನೆ. ಅದೇ ನೀನು ಇಮ್ಮನವಾದಡೆ ಅಂದರೆ ನೀನೇನಾದರೂ ಹಿಂಜರ್ಕೊಂಡು ಇಂಡೈರೆಕ್ಟಾಗಿ ನೀನು ಬೇರೆ ಕೆಟ್ಟವನಾಗಿದ್ದರೆ ದೇವರು ನಿನ್ಗೆ ಯಾವತ್ತೂ ರಿಯಾಕ್ಟ್ ಆಗಲ್ಲ. ಸೊ ಇದನ್ನು ಇದರಲ್ಲಿ ಹೇಳ್ತಾನೆ, ಕಾಣಿಯ ಸೋಲ ಅಡ್ಡಗಣಿಕೆಯಲ್ಲ, ಜಾನ ನೋಡವ್ವ ನಮ್ಮ ಕೂಡಲ ಸಂಗಮ್ಮ. ಒಳ್ಳೆಯವನಾಗಿದ್ದರೆ ದೇವ್ರು ಕಾಣಿಸ್ಕೋತಾರೆ, ಇಲ್ಲಾಂದರೆ ಕಾಣಿಸ್ಕೊಳ್ಳಲ್ಲ, ಯಾವುದೇ ರೀತಿ ಅಡ್ಡಿನೂ ಸಹ ಇಲ್ಲ ಆಗಲ್ಲ ಅಂತ ಕೂಡಲ ಸಂಗಮ ದೇವ ನಮ್ಮ ಬಸವಣ್ಣವರು ಹೇಳ್ತಾರೆ. ನೆಕ್ಸ್ಟು ಪ್ಯಾರೋ, ಇದರಲ್ಲಿ ಏನು ಹೇಳ್ತೀರಂದರೆ, ವ್ಯಾಧನೊಂದು ಮೊಲನ ತಂದಡೆ ಸಲುವ ಆಗಕ್ಕೆ ಬಿಲಿವರಯ್ಯ, ನೆಲ ನಾಳ್ವಣ ಎಣನೆಂದರೆ ಒಂದೆಡಕ್ಕೆ ಕೊಂಬವರಿಲ್ಲ ನೋಡಯ್ಯ, ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸಲೆನಂಬೋ ನಂಬ ಕೂಡಲ ಸಂಗಮ ದೇವ. ಸೊ ಸಖತ್ತಾಗಿದೆ ಈ ಒಂದು ಪ್ಯಾರಾಗ್ರಾಫ್, ಮಾತ್ರ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ವ್ಯಾಧನೊಂದು ಮೊಲನ ತಂದೆಡೆ ಸಲುವ ಹಗ್ಗಕ್ಕೆ ಬಿಲಿವರಯ್ಯ. ಒಂದು ಬೇಟೆಗಾರನಾದವನು ಒಂದು ಮೊಲನ ತಗೊಂಡ್ರೆ ಆ ಮೊಲ ಮಾಂಸನ ಪರ್ಚೇಸ್ ಮಾಡೋಕ್ಕೋಸ್ಕರ ಜನ ಮುಗಿಬೀಳ್ತಾರೆ ಎಲ್ಲಿ, ಊರುಗಳಲ್ಲಿ. ಬಟ್ ಅದೇ ನೆಲನಾಳುವಣ ಹೆಣವೆಂದರೆ, ಅಂದರೆ ಒಬ್ಬ ನೆಲನ ಆಳುವಂತಹ ಮನುಷ್ಯ ಅವನೇನಾದರೂ ಸತ್ತರೆ ಅವನಿಗೋಸ್ಕರ ಒಂದು ಅಡಕೆ ಕೊಂಬರಿವಲ್ಲ, ಒಂದು ಅಡಿಕೆ ಅಷ್ಟು ಕೂಡ ಅವನಿಗೆ ಯೂಸ್ ಮಾಡಲ್ಲ, ಏನು ಕೊಡಲ್ಲ ಅವನಿಗೆ. ಇಲ್ಲಿ ಜನ ಏನು ಮಾಡ್ತಾರೆ ಅಂದರೆ, ಸತ್ತೋಗಿರೋಂಥ ಆ ಮೊಲಕ್ಕೆ ಕೊಡುವಂತಹ ಮಾಂಸದ ಬೆಲೆ ದುಡ್ಡು ಏನು ಕೊಡ್ತಾರಲ್ಲ, ಅದು ಭೂಮಿಯನ್ನು ಆಳುವಂಥ ಮನುಷ್ಯನಿಗೆ ಕೊಡಲ್ಲ. ಆ ಥರ ಇದಾಗಿದೆ ಅಂತ ಬಸವಣ್ಣ ಹೇಳ್ತಾರೆ. ಅಲ್ಲೇ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ, ಮೊಲನಿಂದ ಕರಕಷ್ಟ ನರನ ಬಾಳುವೆ. ಮೊಲಗಿಂತ ಕರಕಷ್ಟವಾದಂತಹ ಬಾಳು ಯಾರ್ದು ಅಂದರೆ ಅದು ಮನುಷ್ಯನ ಬಾಳು, ಸಲೆನಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ನಮ್ಮ ವಚನಗಳ ಪಾಠಲ್ಲಿ ನಮ್ಮ ಬಸವಣ್ಣವ್ರದ್ದು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಸುಂಕದ ಬಂಕಣ್ಣ, ಅಕ್ಕ ಮಹಾದೇವಿ, ಒಕ್ಕಲಿಗ ಮುದ್ದಣ್ಣ ಮತ್ತು ಅಲ್ಲಮ ಪ್ರಭು ಇವ್ರದ್ದು ಪಾರ್ಟ್ 2 ಪಾರ್ಟ್ 3 ಅಂತ ನಾನು ಮೆನ್ಷನ್ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು.